ಈಗ ಪಿಜಿಗಳಿಗೂ ಕೂಡ ಅಭಾವ ಸೃಷ್ಟಿಯಾಗ್ತಾ ಇದೆ. ಎಲ್ಲಿಂದಲೋ ಬಂದಿರ್ತಾರೆ. ಈಗ ರಾಜ್ಯದಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ ಎದ್ದು ಕಾಡ್ತಾ ಇದೆ, ತಾಂಡವ ಆಡ್ತಾ ಇದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ಸಿಲಿಂಡರ್ನ ತಾಂಡವ ಎದ್ದಾಡ್ತಾ ಇದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಹಾವೇರಿ, ಧಾರವಾಡ, ಬೆಳಗಾವಿಯಲ್ಲೂ ಗ್ಯಾಸ್ ಟ್ರಬಲ್ ಎದುರಾಗ್ತಾ ಇದೆ. ರಾಜ್ಯದಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳ ಹಾಹಾಕಾರ. ಫಸ್ಟ್ನೇ ಬ್ರೇಕಿಂಗ್. ನೋಡಿ, ರಾಜ್ಯದಲ್ಲಿ ಎದುರಾಗ್ತಾ ಇರುವಂತಹ ಈ ಒಂದು ಗ್ಯಾಸ್ ಟ್ರಬಲ್ ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಜನ ಅಂತಂದರೆ, ಓಕೆ, ಮನೆಯಲ್ಲಿರುವಂಥವ್ರು ಗ್ಯಾಸನ್ನ ಬಳಸ್ಕೊಂಡು ಅಡುಗೆಯನ್ನ ಮಾಡ್ತಾರೆ. ಆದರೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದಮೇಲೆ ಹೋಟೆಲ್ಲೇ ಕತಿ. ಹೋಟೆಲ್ ಯಾವ ರೀತಿಯಾಗಿ ನಡೆಸಬೇಕಾಗತ್ತೆ? ಹೋಟೆಲ್ಗೂ ಬೇಕಲ್ವಾ ಸಿಲಿಂಡರ್? ಈಗ ಹರ್ಮೂಜ್ ಜಲಸಂಧಿಯಿಂದ ಬರಬೇಕಾದಂತಹ ಇಂಧನ, ಗಲ್ಫ್ ರಾಷ್ಟ್ರದಿಂದ ಬರಬೇಕಾದಂತಹ ಇಂಧನ ಅಲ್ಲೇ ಸ್ಟಾಕ್ ಆಗಿಬಿಟ್ಟಿದೆ. ಈಗ ಅಲ್ಲಿಂದ ಬರಬೇಕು ಅಂತಂದರೆ, ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಹರ್ಮೂಜ್ ಜಲಸಂಧಿಯಿಂದ ಬಂದರೆ ನಮಗೆ ಕೇವಲ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಒಂದು ದಿನದಲ್ಲಿ ಅಥವಾ ಒಂದು 3-4 ದಿನದಲ್ಲಿ ಬರುವಂತಹ ಆ ಮಾರ್ಗವಾಗಿ ಬಂದರೆ ಒಂದು 3-4 ದಿನದೊಳಗಡೆ ಬಂದುಬಿಡುತ್ತೆ ಆಯಿಲ್ ನಮ್ಮ ಇಂಡಿಯಾಗೆ, ಅಥವಾ ಕಚ್ಚಾ ತೈಲ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಅಂದರೆ ಅನಿಲ ಆಗಿರ್ಬೋದು, ಎಲ್ಲವೂ ಕೂಡ. ಆದರೆ ಈಗ ಪ್ರಮುಖವಾಗಿ ಇರಾನ್ ಈಗ ಹರ್ಮೂಜ್ ಜಲಸಂಧಿಯನ್ನು ಬಂದ್ ಮಾಡಿರೋ ಕಾರಣ ಪರ್ಯಾಯ ಮಾರ್ಗ ಏನೋ ಇದೆ. ಆದರೆ 40 ದಿನಗಳ ಸರೌಂಡಿಂಗ್, ಅಂದರೆ 3 ದಿವಸಕ್ಕೆ ಬರಬೇಕಾಗಿರೋದು 40 ದಿನಗಳನ್ನು ಬಳಸ್ಕೊಂಡು ಬರಬೇಕಾಗತ್ತೆ. ಅದು ಇನ್ನೂ ಕೂಡ ಎಫರ್ಟ್ಲೆಸ್ ಅಂತ ಹೇಳಿ ಈಗ ಹಡಗುಗಳು ನಿಂತು ಹೋಗ್ಬಿಟ್ಟಿದೆ ಇರಾನ್ನ ಹರ್ಮೂಜ್ ಜಲಸಂಧಿ ದಡದಲ್ಲಿ. ಯಾಕಂದರೆ ಗಡಾರ್ ಹಾಕಿರೋ ಕಾರಣ ಆಟೋಮೆಟಿಕ್ಲಿ ಏನಾದರೂ ಹಡಗುಗಳು ಅಲ್ಲಿಂದ ಪಾಸ್ ಆದರೆ ಆಟೋಮೆಟಿಕ್ಲಿ ಅವೇ ಬರಸ್ಟ್ ಆಗಿ ಹೋಗ್ಬಿಡುತ್ತೆ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧಗಳು ನಡೀತಾ ಇರೋದು ಇಂತಹ ಪರಿಸ್ಥಿತಿ ತಂದೊಡ್ಡಿದೆ. ಆದರೆ ಈಗ ಭಾರತದಲ್ಲಿ ನಮ್ಮ ಜನ ಯಾವ ರೀತಿಯಾಗಿ ತತ್ತರಿಸಿ ಹೋಗ್ತಿದ್ದಾರೆ. ಈಗ ಜನರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗಿದೆ ಅಂತ ಬುಕ್ಕಿಂಗ್ ಏನೋ ಮಾಡ್ಕೊಂಡಿದ್ದಾರೆ. 10 ದಿನವಾದರೂ ಇನ್ನೂ ಕೂಡ ಗ್ಯಾಸ್ LPG ಸಿಗ್ತಾ ಇಲ್ಲ, ಇನ್ನೂ ಕೂಡ ಬಂದಿಲ್ಲ. ಸಿಲಿಂಡರ್ ಟ್ರಬಲ್ ಎಷ್ಟರ ಮಟ್ಟಿಗೆ ಜನ ನಿಭಾಯಿಸ್ತಾ ಇದ್ದಾರೆ ಅಂದರೆ, ಹೊಸ ಸಂಪರ್ಕದವರಿಗೂ ಕೂಡ ಸಿಗ್ತಾ ಇಲ್ಲ ಒಂದು ಸಿಲಿಂಡರ್. ಆದರೆ ಗ್ಯಾಸ್ ಬುಕ್ಕಿಂಗ್ ಅವಧಿಯಲ್ಲಿ ಬದಲಾವಣೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೊಸ ಕನೆಕ್ಷನ್ ಏನಾದರೂ ಪಡೆಯೋರಿಗೆ ಇದ್ರೆ ಅದರಲ್ಲೂ ಲಿಮಿಟೆಡ್ ಇರುತ್ತೆ, ಇಷ್ಟೇ ಪಡಿಬೇಕು ಅಂತ. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ದೇಶದಾದ್ಯಂತ ಗ್ಯಾಸ್ನ ಸ್ಟ್ರಕ್ ಆಗ್ತಾ ಇದೆ. ಗ್ಯಾಸ್ ಬುಕ್ಕಿಂಗ್ ಅವಧಿ 21ರಿಂದ 25ರವರೆಗೆ ಹೋಗ್ತಾ ಇದೆ. ಅಂದರೆ ಒಂದು 3-4 ದಿವಸದಲ್ಲಿ ಬರಬೇಕಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಈಗ 1 ತಿಂಗಳ ಕಾಲಾವಕಾಶ ತೆಗೆದುಕೊಳ್ತಾ ಇದೆ. ಅಂದರೆ 1 ತಿಂಗಳ ಮುಂಚಿತವಾಗಿಯೇ ಬುಕ್ಕಿಂಗ್ ಮಾಡ್ಕೊಳ್ಬೇಕು. ಉಜ್ವಲ ಯೋಜನೆ ಏನಿದೆ ಅದು ಗ್ರಾಹಕರಿಗೆ 30 ದಿನದವರೆಗೂ ಕೂಡ ಕಾಯಬೇಕಾಗುತ್ತೆ. ಹೊಸ ಸಂಪರ್ಕದಾರರಿಗೆ ಸಿಗೋದು ಒಂದೇ ಸಿಲಿಂಡರು. ಇಂತಹ ಗ್ಯಾಸ್ ಟ್ರಬಲ್ಗಳನ್ನು ಅನುಭವಿಸ್ತಾ ಇದ್ದಾರೆ ನಮ್ಮ ರಾಜ್ಯದ ಜನರು. ಈಗ ಏನೇನೆಲ್ಲ ಮಾತನಾಡಿದ್ದಾರೆ ಜನರು, ಯಾವ ರೀತಿಯಾಗಿ ಮಾಲೀಕರು ಮಾತನಾಡಿದ್ದಾರೆ, ಈ ಒಂದು ಗ್ಯಾಸ್ನ ಬಗ್ಗೆ ಯಾವ ರೀತಿ ಟ್ರಬಲ್ ಇದೆ, ಬನ್ನಿ ನೋಡೋಣ. ಯಾವುದೇ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ. ಆದರೆ ಕೆಲವು ಮಾಧ್ಯಮಗಳ ವರದಿ ಮತ್ತು ಬೇರೆ ಕಡೆ ನೋಡಿದಾಗ ಸಮಸ್ಯೆ ಕಂಡುಬರುತ್ತಿತ್ತು. ಆದರೆ ಇಲ್ಲಿ ಅಂಥ ಸಮಸ್ಯೆ ಇಲ್ಲ. ಒಂದು 8-10 ದಿನಕ್ಕಾಗುವ ಸ್ಟಾಕ್ ಇದೆ ಅಂತೇಳಿ ನಮಗೆ ಇಲ್ಲಿ ಡಿಸ್ಟ್ರಿಬ್ಯೂಟ್ರು ಹೇಳ್ತಾ ಇದ್ದಾರೆ. ಆದರೆ ಗ್ಯಾಸ್ ರೇಟು ಈಗ 1800 ಇರೋದು 1900 ಚಿಲ್ಲರಿ ಈಗ ಸಡನ್ ಆಗಿದೆ. ಮುಂದೆ ಗ್ಯಾಸಿನ ಅಭಾವ ಆಗುವ ಚಾನ್ಸಸ್ ಇದೆ ಅಂತೇಳಿ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ನಮಗೂ ಆಗ್ಬೋದು. ಅದರ ಮುಂಜಾಗ್ರತಾ ಕ್ರಮವಾಗಿ ನಾವು ಕಟ್ಟಿಗೆಯೋ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳುವ ಬಗ್ಗೆ ನಾವು ಗಮನ ಹಾಕ್ತಾ ಇದ್ದೇವೆ. ಈಗ ಸದ್ಯಕ್ಕಂತೂ ನಮ್ಮ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮಗೀಗ 2-3 ಗ್ಯಾಸಿನ ಅವಶ್ಯಕತೆ ನಮಗೆ ಪ್ರತಿದಿನ ಇದೆ. ಈಗ ಸಮರ್ಪಕ ಇದೆ. ಮುಂದೆ ಒಂದು 8-10 ದಿನಕ್ಕಾಗೋದು ನಾವು ಕೊಡ್ತೇವೆ ಅಂದೇಳಿ ಅವರು ನಮಗೆ ಹೇಳಿದ್ದಾರೆ. ಯಾವುದೇ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ. ಸಿಲಿಂಡರ್ನ ಸಮಸ್ಯೆ ದೊಡ್ಡದಾಗಿದೆ ಸರ್. ಸಿಲಿಂಡರ್ 1 ವಾರ ಆಯಿತು, ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ ಇಲ್ಲದೆ ಕೆಲವು ಸ್ಟಾಫ್ ಎಲ್ಲ ಖಾಲಿ ಕೂತ್ಕೊಂಡಿದ್ದಾರೆ. ಸ್ಟಾಫಿಗೆ ಸಂಬಳ ಕೊಡೋದು ಕಷ್ಟ ಆಗಿದೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು 2 ದಿವಸದಲ್ಲಿ
ನಾವು ಶಾಪ್ ಕ್ಲೋಸ್ ಮಾಡಿದ್ರೆ ಮತ್ತೊಂದು ಬೇರೆ ಯಾವುದೂ ಆಪ್ಷನ್ನೇ ಇಲ್ಲ ನಮಗೆ. ಇದೇ ಥರ ಆಯಿತು. ಕಮರ್ಷಿಯಲ್ ಸಿಲಿಂಡರ್ಸ್ ಸಿಗ್ತಾನೆ ಇಲ್ಲ. ಡೊಮೆಸ್ಟಿಕ್ ಅತಿ ಗ್ಯಾಸ್ ಹೋಟೆಲ್ ಯೂಸ್ ಮಾಡೋಕೆ ಈಗ ಗ್ಯಾಸ್ ಇಲ್ಲ ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ ಬಂದ್ ಆಗುತ್ತೆ. ಹೋಟೆಲ್ ಬಂದ್ ಆದರೆ ಸ್ಟಾಫಲ್ಲಿ ಸಂಬಳ ಕೊಡೋದಿಲ್ಲ. ಸ್ಟಾಫ್ ಎಲ್ಲ ಬೇರೆ ಊರಿಂದ ಎಲ್ಲ ಬಿಡ್ತಾರೆ ಅವ್ರು ಹೋದ ಈಗ ನಮಗೆ ನಿರಂತರವಾಗಿ ಗ್ಯಾಸ್ ಪೂರೈಕೆ ಆಗ್ತಿತ್ತು. ಭಾಳ ವರ್ಷದಿಂದ ಏನು ನಮಗೆ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಬಟ್ ನಿನ್ನೆಯಿಂದ ಏಕಾಏಕಿ ಕಡಿಮೆ ಆಯ್ತು. ನಿನ್ನೆ 50% ಕೊಟ್ಟರು, ಇವತ್ತಂತೂ ಡೆಲಿವರಿ ಇಲ್ಲ. ಈಗ ಆಲ್ರೆಡಿ ಡೀಲರ್ ಫೋನ್ ಮಾಡಿದರೆ ಅವ್ರದ್ದು ಸ್ವಿಚ್ ಆಫ್ ಬರ್ತಾ ಇದೆ ಅಥವಾ ತೆಗಿತಾ ಇಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರು ಇದರ ಬಗ್ಗೆ ಎಲ್ಲ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕಂತ ವಿಚಾರ ಮಾಡಿ ನಮ್ಮ ಹತ್ರ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ನಾವಿಲ್ಲಿ ಹೋಟೆಲ್ಗೆ ಬಂದ ಕೂಡಲೇ ಗ್ಯಾಸ್ ಇಲ್ಲ ಅಂತೇಳಿ ನಮಗೆ ಊಟಕ್ಕೆ ಮತ್ತು ಆಮ್ಯಾಗ ಮಕ್ಕಳಿಗೆ ಎಲ್ಲ ಟಿಫಿನ್ಗೆ ವಡ ಇಡ್ಲಿ ಇಲ್ಲ. ಈ ರೀತಿಯಿಂದ ಕೇಂದ್ರ ಸರ್ಕಾರ ಈ ರೀತಿಯಿಂದ ಮಾಡಿದ್ರೆ ಅವಹೇಳಿಕೆ ಸರಿ ಅಂದ್ರೆ ಅವ್ರು ಏನಪ್ಪ ಅಂತಂದ್ರೆ ಇದು ಯುದ್ಧ ನಿಲ್ಲಿಸಬೇಕು. ಸಿಲಿಂಡರ್ ಸಿಗ್ತಾ ಇಲ್ಲ, ಯಾಕಂದ್ರೆ ಸ್ಟಾಕ್ ಇಲ್ಲ ಅಂತ ಅವ್ರ ಹತ್ರ. ಗ್ಯಾಸ್ ಅಂದರೆ ಆಲ್ರೆಡಿ ಏಜೆನ್ಸಿಗಳ ಥ್ರೂ ನಮ್ಗೆ ಗೊತ್ತಾಗಿದ್ದು ಅಂದರೆ ನಮ್ಮ ಹತ್ರ ಸ್ಟಾಕ್ ಇಲ್ಲ. ನಾವು ಈಗ ಆಲ್ರೆಡಿ 300 ರೂಪಾಯಿ ಜಾಸ್ತಿ ಕೊಟ್ಟು ಗ್ಯಾಸ್ ತೊಗೊಳ್ತಾ ಇದ್ದೀವಿ. ಆದರೂ ಗ್ಯಾಸ್ ಇಲ್ಲ ಅಂತ ಇದ್ದಾರೆ. ಆದರೆ ಇನ್ನೊಂದು 2-3 ದಿನಕ್ಕೆ ಆಗುವಷ್ಟೇ ಇದೆ, ಏನಾದರೂ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಅಂತ. ಯಾಕಂದ್ರೆ ನಾವು ತುಂಬ ಟೈಮಿಂದ ತೊಗೊಳ್ತಿದ್ದೇವಲ್ಲ, ನಮ್ಗೆ ವಾರದಲ್ಲಿ ಒಂದು 10ರಿಂದ 12 ಗ್ಯಾಸ್ ಬೇಕಾಗುತ್ತೆ. ಅದೀಗ ಸಿಗ್ತಾ ಇಲ್ಲ ಅಂದರೆ ಮತ್ತು ಹೋಟ್ಲು ಕಷ್ಟ ಇದೆ ಸರ್ ನಡಿಲಿಕ್ಕೆ. ಯಾಕಂದರೆ ಇದನ್ನೇ ನಂಬ್ಕೊಂಡು ಎಷ್ಟೋ ಜನ ಲೇಬರ್ಗಳಿದ್ದಾರೆ ಪಾಪ. ಏನು ಸರ್ ಮಾಡೋದು? ಗೌರ್ಮೆಂಟ್ ಅವ್ರು ಏನಾದ್ರು ಒಂದು ಪರಿಹಾರ ಕೊಟ್ಟರೆ ನಮ್ಮದೆಲ್ಲ ಜೀವನ ನಡೀತದೆ. ಈ ಓಟು ನೆಚ್ಕೊಂಡೆ ಒಂದು 10-12 ಜನ ಕೆಲಸ ಮಾಡ್ತಾ ಇದ್ವಿ ಅಲ್ಲ. ಅದಕ್ಕೋಸ್ಕರ ಏನೋ ನಮ್ಗೆ ಸಿಲಿಂಡ್ರ್ ನಮ್ಗೆ ಒದಿಸ್ಕೊಟ್ರೆ ಹಿಂಗೆ ಎಲ್ಲರಿಗೂ ಜೀವನ ನಡೆಯುತ್ತಲ್ಲ ಅಂತ. ಹಿಂಗೆ ಆದರೆ ವಾರ ನಡೆಯೋದ್ರಿಂದ ಈ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಏನಾಗಿದೆ ಅಂದರೆ ಇಲ್ಲಿ ಸಿಲಿಂಡರ್ಗಳಿದ್ರೂ ಸುಮಾರು ಜನ ಕೊಡ್ತಾ ಇಲ್ಲ. ಯಾಕಂದರೆ ಸಿಲಿಂಡರ್ ಸ್ಟಾಕ್ ಇಲ್ಲ, ಒಪ್ಕೊತೀವಿ. ಇವಾಗ 2500 ರೂಪಾಯಿ ಕೊಟ್ಟು ತಗೊತೀವಿ. ಇವಾಗ ನಾವು ಒಂದು 5 ರೂಪಾಯಿ ಜಾಸ್ತಿ ಮಾಡೋಕೆ ಹೋದರೆ ಕಸ್ಟಮರ್ ಏನಂತಾರೆ ಹೇಳಿ? ಗ್ಯಾಸ್ ಸಿಗ್ತಾ ಇಲ್ಲ. ನಮ್ಗೆ ಡೈಲಿ ಸಪ್ಲೈ ಮಾಡೋರು ಗ್ಯಾಸ್ ಕೇಳಿದ್ರೆ ಗ್ಯಾಸ್ ಕೊಡ್ತಾ ಇಲ್ಲ. ನಾಳೆಯಿಂದ ಅಂಗಡಿ ಬಂದ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಗ್ಯಾಸೇ ಸಿಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಕವರ್ ಬೆಲೆ, ಶೀಟು, ಪ್ರತಿಯೊಂದು ಜಾಸ್ತಿ ಆಗಿದೆ. ಆದರೆ ನಾವು ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಹೆಂಗೆ ಬರ್ತಾರೆ? ಬೀದಿ ವ್ಯಾಪಾರಿಗಳೆಲ್ಲ ಹೆಂಗೆ ಬರ್ತಾರೆ ಕಸ್ಟಮರು? ಕೊಡೋಕ್ಕಾಗ್ತಾ ಇಲ್ಲ ಈಗ ಅಂತ ಹೇಳ್ತಿದ್ದಾರೆ. ಇಲ್ಲ ಅಂದರೆ ಅಂಗಡಿ ಕ್ಲೋಸ್ ಮಾಡಲೇಬೇಕಲ್ವಾ? ಬುಕ್ಕಿಂಗ್ ಮಾಡಿ ಅಂತಾರೆ. ಹೋಟ್ಲುಗಳವ್ರು ಬುಕ್ ಮಾಡೋಕ್ಕಾಗುತ್ತಾ? ಬ್ಲ್ಯಾಕಲ್ಲೇ ತೊಗೋಬೇಕು. ಬ್ಲ್ಯಾಕಲ್ಲೂ ಕೊಡಲ್ಲ ಅಂತ ಇದ್ದಾರೆ. 2 ವರ್ಷ